ಈಗಾಗಲೇ ಮಂತ್ರಿಗಿರಿ ಯಾರ್ಯಾರಿಗೆ ಕೊಡಬೇಕು ಅದು ಕೂಡ ಸಮುದಾಯವಾರು ಪ್ರಾದೇಶಿಕವಾರು ಜೊತೆಗೆ ಯುವ ನಾಯಕರಿಗೆ ಮಣೆ ಹಾಕುವ ಮೂಲಕ ಹೈಕಮಾಂಡ್ ತೆಗೆದುಕೊಂಡ ನಿರ್ಧಾರ ಇದೆಯಲ್ಲ ಆ ಪಟ್ಟಿ ಕೈ ಸೇರುವವರೆಗೂ ಬಹಳಷ್ಟು ಗೊಂದಲ ಇತ್ತು. ಹೇಳಬೇಕಂದ್ರೆ ಅದು ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತಿರಲಿಲ್ಲ ಅನ್ನುವ ಟೀಕೆ ಟಿಪ್ಪಣಿಯ ಮಧ್ಯೆ ಈಗ ಈ ಹಿಂದೆ ಅನುಭವ ಹೊಂದಿರುವಂತಹ ಜೊತೆಗೆ ಲಾಭಿ ನಡೆಸಿದವರು ಭರವಸೆ ಕೊಟ್ಟವರಿಗೆ ಯಾರಿಗೂ ಮಣೆ ಹಾಕಿಲ್ಲ ಅನ್ನೋದು ಒಂದು ರೀತಿ ಅಸಮಾಧಾನ ಕಾರಣ ಆಗಿರುವುದು. ಜೊತೆಗೆ ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಕೆಪಿಸಿಸಿ ಕಚೇರಿಯನ್ನ ಮುತ್ತಿಗೆ ಹಾಕೋದ್ರ ಮೂಲಕ ಅಥವಾ ಕಚೇರಿ ಒಳಗಡೆನೆ ನುಗ್ಗುವಂತ ಪ್ರಯತ್ನಗಳು, ಕೈಯಲ್ಲಿ ಪೋಸ್ಟರ್ಗಳನ್ನ ಹಿಡ್ಕೊಂಡು ಅವರ ಬೆಂಬಲಿಗರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನಮಗೆ ನ್ಯಾಯ ಬೇಕು, ಬ್ರಾಹ್ಮಣ ಸಮುದಾಯದಿಂದ ಅಟ್ಲೀಸ್ಟ್ ಒಂದು ಸ್ಥಾನಮಾನ ಆದ್ರೂ ಕೊಡಬೇಕಾಗಿತ್ತು ಅನ್ನೋದಾಗಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಕೆಪಿಸಿಸಿ ಕಚೇರಿಯ ಮುದ್ದೆ ಕುತ್ಕೊಂಡು ಆಕ್ರೋಶವನ್ನ ಹೊರ ಹಾಕ್ತಾ ಇರೋದು ದಿನೇಶ್ ಗುಂಡೂರಾವ್ ಅವರ ಬೆಂಬಲಿಗರು. ಈಗಾಗಲೇ ಬಹಳಷ್ಟು ಕ್ಷೇತ್ರದಲ್ಲಿ ಬಹಳಷ್ಟು ವರ್ಷಗಳಿಂದ ಕಾಂಗ್ರೆಸ್ನಲ್ಲೇ ಸೇವೆ ಸಲ್ಲಿಸ್ತಿದ್ದಾರೆ. ಅಟ್ಲೀಸ್ಟ್ ಕೊಡಬೇಕಾಗಿತ್ತು ಒಂದು ಸ್ಥಾನಮಾನವನ್ನ ಅಂತ. ಯಾಕಂತ ಹೇಳಿದ್ರೆ ಈಗಾಗಲೇ ನಿನ್ನೆಯಿಂದ ನಾವು ಗಮನಿಸ್ತಾ ಇದ್ದೀವಿ ಅವರವರ ಬೆಂಬಲಿಗರು ಅವರವರ ನಾಯಕರ ಬೆಂಬಲಿಗರು ಹೊರ ಹಾಕ್ತಿರೋದು ಬೇಸರವನ್ನ, ಜೊತೆಗೆ ಸ್ಥಾನಮಾನವನ್ನ ಕೊಡಬೇಕಾಗಿತ್ತು ಅನ್ನೋದಾಗಿ ಆಗ್ರಹಿಸ್ತಿರೋದು ಗಮನಿಸ್ತಾ ಇದ್ದೀವಿ.